ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಎಪಿಸೋಡ್ನಲ್ಲಿ ಲೇಟೆಸ್ಟ್ ಆಗಿ ಬಂದಿರುವಂಥ ಎಜುಕೇಷನಲ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ. ಸೊ ಮೊದಲನೇದು, ಶಾಲೆಯ ಸಮಯವನ್ನು ಬದಲಾಯಿಸಿ ಅಂತ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ. ಇಲ್ಲಿ ಶಾಲೆಯನ್ನು ಅಂದರೆ 2 ಹಂತಗಳಲ್ಲಿ 2 ಪಾಳಿಗಳಲ್ಲಿ ನಡೆಸಲಾಗುತ್ತೆ. ಏಕೆಪ್ಪ ಅಂದರೆ ಈ ಒಂದು ಕೊರೋನಾ ಸೋಂಕು ದೀರ್ಘಕಾಲ ಉಳಿಯುವಂಥದ್ದು. ಹಾಗಾಗಿ ಮಕ್ಕಳು ಶಾಲೆಯಲ್ಲಿ ಅಂದರೆ ತರಗತಿಯಲ್ಲಿ ಅಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುವಂಥದ್ದು. ಆ ಒಂದು ಉದ್ದೇಶದಿಂದಾಗಿ ಇಲ್ಲಿ 2 ಪಾಳಿಯನ್ನು ಮಾಡಲಾಗಿದೆ. ಅಂದರೆ ಮೊದಲನೇ ಒಂದು ಪಾಳಿ ಅಂದರೆ 7 ಗಂಟೆ 50 ನಿಮಿಷದಿಂದ 12 ಗಂಟೆ 20 ನಿಮಿಷದವರೆಗೆ ನಡೆಸಲಾಗುತ್ತೆ. ಎರಡನೇ ಪಾಳಿ 12 ಗಂಟೆ 30 ನಿಮಿಷದಿಂದ 5 ಗಂಟೆವರೆಗೆ ನಡೆಸಬೇಕಂತಲ್ಲಿ ವಿಚಾರ ಮಾಡಲಾಗಿದೆ. ಸೊ ಇದರ ಬಗ್ಗೆ ಈ ರೀತಿ ಒಂದು ಸಮಯ ಮೇ ಬಿ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅನ್ಕೋತಾ ಇದ್ದೀನಿ. ಬಟ್ ಈ ರೀತಿ ಕರ್ನಾಟಕ ಸರ್ಕಾರ ಎಲ್ಲ ಶಾಲೆಗಳಿಗೆ ಹಾಗೆ ಟೈಮ್ ಟೇಬಲನ್ನು ರಚಿಸಿ ಅಂತ ಅಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ. ಇದು ಮೊದಲನೇ ಅಪ್ಡೇಟ್ ಆಗಿತ್ತು. ಮತ್ತು ಎರಡನೇ ಅಪ್ಡೇಟ್ ಭಾಳ ಮುಖ್ಯವಾಗಿರುವಂಥದ್ದು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಪ್ಪ ಅಂದರೆ ನೀಟ್ ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತೊಂದು ಅವಕಾಶವನ್ನು ಒದಗಿಸಲಾಗಿದೆ ಎಡಿಟ್ ಮಾಡಲು. ಒಂದು ವೇಳೆ ನಿಮಗೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ಸ್ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ದಯವಿಟ್ಟು ಹೋಗಿ ಎಡಿಟ್ ಮಾಡ್ಬೋದು. ಅದು 30 ಮೇವರೆಗೆ ನಿಮಗೆ ಸಮಯಾವಕಾಶವಿರುತ್ತೆ. ನೀವು ಎಡಿಟ್ ಮಾಡ್ಬೋದು ಮತ್ತು ನಿಮ್ಮ ಎಕ್ಸಾಮ್ ಸೆಂಟರ್ನ ಸಹ ಅಲ್ಲಿ ನೀವು ಮತ್ತೊಂದು ಸಲ ಆಯ್ಕೆ ಮಾಡಿಕೊಳ್ಬೋದು. ಇದು ಎರಡನೇ ಅಪ್ಡೇಟ್ ಆಗಿದೆ. 2 ಸ್ಮಾಲ್ ಅಪ್ಡೇಟ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ. ಇದೇ ತರಹ ಎಜುಕೇಷನಲ್ ಅಪ್ಡೇಟ್ಸ್ ಏನಾದರೂ ಬಂದರೆ ನಾನು ನಿಮಗೆ ಭಾಳ ಬೇಗ ನಿಮಗೆ ಹೇಳಲು ಪ್ರಯತ್ನ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.